ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ಆದಂತಹ ವಿಜಯ್ ದಳಪತಿ ಅವರು ಮೊದಲಿಗೆ ಹೀರೋ ಅನ್ನೋದು ಎಲ್ರಿಗೂ ಸಹ ಗೊತ್ತಿರದೆ, ಅವರು ನಟಿಸಿರೋ ಅಂತಹ ಜನನಾಯಕ ಫಿಲಮ್ನ ಅಬ್ಬರ ಎಷ್ಟಿದೆ, 3 ದಿನಕ್ಕೆ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜನನಾಯಕನ್ ಬಾಕ್ಸ್ ಆಫೀಸ್ನಲ್ಲಿ ವಿಜಯ್ ಅಬ್ಬರ. ಜನನಾಯಕನ್ 3 ದಿನದ ಕಲೆಕ್ಷನ್ ಎಷ್ಟು ಗೊತ್ತಾ ಅಂತ ನೋಡೋಣ. ದಳಪತಿ ವಿಜಯ್ ಅಭಿನಯದ ಬಹುನಿರೀಕ್ಷಿತ ಜನನಾಯಕನ್ ಸಿನಿಮಾ ಬಿಡುಗಡೆಯಾದ ಮೊದಲ ವಾರಾಂತ್ಯದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಪ್ರದರ್ಶನ ಮುಂದುವರೆಸಿದೆ. 2ನೇ ದಿನ ಗಳಿಕೆಯಲ್ಲಿ ಸ್ವಲ್ಪ ಕುಸಿತ ಕಂಡಿದ್ದ ಸಿನಿಮಾ ಶನಿವಾರ ಮತ್ತೆ ವೇಗ ಪಡೆದುಕೊಂಡಿದ್ದು, 3 ದಿನಗಳಲ್ಲಿ ವಿಶ್ವದಾದ್ಯಂತ 171.84 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಮತ್ತೊಂದು ಮೈಲಿಗಲ್ಲು ತಲುಪಿದೆ. ದಳಪತಿ ವಿಜಯ್ ಅಭಿನಯದ ಬಹುನಿರೀಕ್ಷಿತ ಜನನಾಯಕನ್ ಸಿನಿಮಾ ಬಿಡುಗಡೆಯಾದ ಮೊದಲ ವಾರಾಂತ್ಯದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಪ್ರದರ್ಶನ ಮುಂದುವರೆಸಿದೆ. 2ನೇ ದಿನದ ಗಳಿಕೆಯಲ್ಲಿ ಸ್ವಲ್ಪ ಕುಸಿತ ಕಂಡಿದ್ದ ಸಿನಿಮಾ ಶನಿವಾರ ಮತ್ತೆ ವೇಗ ಪಡೆದುಕೊಂಡಿದ್ದು, 3 ದಿನಗಳಲ್ಲಿ ವಿಶ್ವದಾದ್ಯಂತ 171.84 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಮತ್ತೊಂದು ಮೈಲಿಗಲ್ಲು ತಲುಪಿದೆ. ಭಾರತದಲ್ಲಿಯೂ ಸಿನಿಮಾ 100 ಕೋಟಿ ಕ್ಲಬ್ನತ್ತ ದಾಪುಗಾಲಿಟ್ಟಿದೆ. ವಿಜಯ್ ಅಭಿಮಾನಿಗಳ ಸಂಭ್ರಮ ಅಂತೂ ಹೆಚ್ಚಿಸಿದೆ. ಬಿಡುಗಡೆಯ ಮೊದಲ ದಿನ ಭರ್ಜರಿ ಓಪನಿಂಗ್ ಪಡೆದ ಜನನಾಯಕನ್ 2ನೇ ದಿನ ಗಳಿಕೆಯಲ್ಲಿ ಕೊಂಚ ಇಳಿಕೆ ಕಂಡಿತ್ತು. ಆದರೆ ವಾರಾಂತ್ಯದ ಶನಿವಾರ ಸಿನಿಮಾ ಮತ್ತೆ ಪ್ರೇಕ್ಷಕರನ್ನು ಚಿತ್ರಮಂದಿರಗಳತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಆರಂಭಿಕ ಅಂದಾಜಿನ ಪ್ರಕಾರ 3ನೇ ದಿನ ಭಾರತದಲ್ಲಿ ಸಿನಿಮಾ 28.50 ಕೋಟಿ ನಿವ್ವಳ ಕಲೆಕ್ಷನ್ ದಾಖಲಿಸಿದ್ದು, ಇದು 2ನೇ ದಿನದ ಗಳಿಕೆಗೆ ಹೋಲಿಸಿದರೆ ಸುಮಾರು 34.8% ಹೆಚ್ಚಳವಾಗಿದೆ. 3ನೇ ದಿನದ ಗಳಿಕೆಯೊಂದಿಗೆ ಜನನಾಯಕನ್ ಚಿತ್ರದ ಭಾರತದಲ್ಲಿ ಒಟ್ಟು ನಿವ್ವಳ ಕಲೆಕ್ಷನ್ 92.35 ಕೋಟಿಗೆ ಏರಿಕೆಯಾಗಿದೆ. ಒಟ್ಟು ಗ್ರಾಸ್ ಕಲೆಕ್ಷನ್ 108.34 ಕೋಟಿಗೆ ತಲುಪಿಸಿದ್ದು, ಸಿನಿಮಾ ಶೀಘ್ರದಲ್ಲೇ ಭಾರತದಲ್ಲಿ 100 ಕೋಟಿ ನಿವ್ವಳ ಕ್ಲಬ್ ಸೇರುವ ನಿರೀಕ್ಷೆ ಮೂಡಿಸಿದೆ. ಬಿಡುಗಡೆಯಾದ ಕೆಲವು ದಿನಗಳಲ್ಲಿ ಈ ಸಾಧನೆ ಮಾಡುತ್ತಿರುವುದು ಚಿತ್ರದ ಜನಪ್ರಿಯತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ದೇಶೀಯ ಮಾರುಕಟ್ಟೆಯಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ಜನನಾಯಕನ್ ಉತ್ತಮ ಪ್ರದರ್ಶನ ನೀಡುತ್ತಿದೆ. 3ನೇ ದಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸುಮಾರು 20 ಕೋಟಿ ಗಳಿಸಿರುವ ಸಿನಿಮಾ ಒಟ್ಟು ಸಾಗರೋತ್ತರ ಕಲೆಕ್ಷನ್ ಅನ್ನು 63.50 ಕೋಟಿಗೆ ಏರಿಸಿಕೊಂಡಿದೆ. ಭಾರತ ಮತ್ತು ವಿದೇಶಗಳಲ್ಲಿ ಕಲೆಕ್ಷನ್ ಸೇರಿ ಚಿತ್ರದ ವಿಶ್ವದಾದ್ಯಂತ ಒಟ್ಟು ಗಳಿಕೆ 171.84 ಕೋಟಿಯನ್ನು ದಾಟಿದೆ. ಚಿತ್ರದ ಒಟ್ಟು ಗಳಿಕೆಯಲ್ಲಿ ತಮಿಳು ಆವೃತ್ತಿಯ ಪ್ರಮುಖ ಪಾತ್ರ ವಹಿಸಿದ ಮಾರನೇ ದಿನ ತಮಿಳು ಭಾಷೆಯಲ್ಲಿ 24.40 ಕೋಟಿ ಕಲೆಕ್ಷನ್ ದಾಖಲಾಗಿದೆ. ಹಿಂದಿ ಆವೃತ್ತಿ 2.70 ಕೋಟಿ ಹಾಗೂ ತೆಲುಗು ಆವೃತ್ತಿ 1.40 ಕೋಟಿ ಗಳಿಸಿದೆ. ತಮಿಳುನಾಡಿನಲ್ಲಿ ಸಿನಿಮಾ ಇನ್ನೂ ಬಲಿಷ್ಠ ಪ್ರದರ್ಶನ ನೀಡುತ್ತಿದ್ದು, ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ತಮಿಳು ಆವೃತ್ತಿಯ 3ನೇ ದಿನದ ಸರಾಸರಿ ಆಕ್ಯುಪೆನ್ಸಿ 61.4% ದಾಖಲಾಗಿದೆ. ಬೆಳಗಿನ ಪ್ರದರ್ಶನಗಳಲ್ಲಿ 42.92% ಇದ್ದ ಪ್ರೇಕ್ಷಕರ ಹಾಜರಾತಿ ಮಧ್ಯಾಹ್ನ 59.31%ಕ್ಕೆ ಏರಿಕೆಯಾಗಿದೆ. ಸಂಜೆ 67,000 ಹಾಗೂ ರಾತ್ರಿ ಪ್ರದರ್ಶನದಲ್ಲಿ 74.92%ಕ್ಕೆ ತಲುಪಿಸಿದೆ. ಇದು ವಾರಾಂತ್ಯದಲ್ಲಿ ಚಿತ್ರದ ಮೇಲಿನ ಆಸಕ್ತಿ ಹೆಚ್ಚಾಗಿರುವುದನ್ನು ತೋರಿಸುತ್ತಿದೆ. ಹಿಂದಿ ಆವೃತ್ತಿಯಲ್ಲಿ ಒಟ್ಟು 16.39% ಆಕ್ಯುಪೆನ್ಸಿ ದಾಖಲಾಗಿದ್ದು, ಬೆಳಗಿನ ಪ್ರದರ್ಶನಗಳಲ್ಲಿ ಕಡಿಮೆ ಇದ್ದ ಪ್ರತಿಕ್ರಿಯೆ ರಾತ್ರಿ ವೇಳೆಗೆ 27% ಮಟ್ಟಿಗೆ ಏರಿಕೆಯಾಗಿದೆ. ತೆಲುಗು ಆವೃತ್ತಿಯು ದಿನದ ಅತ್ಯಂತ ವೇಳೆಗೆ 30.18% ಆಕ್ಯುಪೆನ್ಸಿ ದಾಖಲಿಸುವ ಮೂಲಕ ಉತ್ತಮ ಪ್ರದರ್ಶನ ನೀಡಿದೆ. ತಮಿಳುನಾಡಿನ ಜನನಾಯಕನ್ ಚಿತ್ರದ ಪ್ರಮುಖ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಮಾರನೇ ದಿನ ತಮಿಳುನಾಡಿನಿಂದ ಮಾತ್ರವೇ ಸುಮಾರು 20 ಕೋಟಿ ಕಲೆಕ್ಷನ್ ದಾಖಲಾಗಿದೆ. ಕರ್ನಾಟಕದಲ್ಲಿ 4.75 ಕೋಟಿ, ಕೇರಳದಲ್ಲಿ 2.50 ಕೋಟಿ ಹಾಗೂ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ 2.9 ಕೋಟಿ ಗಳಿಕೆಯಾಗಿದೆ.
ದೇಶದ ಇತರ ಭಾಗಗಳಿಂದಲೂ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ಒಟ್ಟಾರೆ ಭಾರತದಲ್ಲಿ ಮಾರನೇ ದಿನ ಅಂದರೆ ಮೂರನೇ ದಿನ ಒಟ್ಟು ಕಲೆಕ್ಷನ್ 33.34 ಕೋಟಿಯಾಗುತ್ತಿದೆ. ಚಿತ್ರದಲ್ಲಿ ಬಾಲಿವುಡ್ ನಟ ಬಾಬಿ ಡಿಯೋಲ್ ಖಳನಾಯಕ ಜಾನ್ ಹಿಮ್ಲರ್ ಪಾತ್ರದಲ್ಲಿ ಅಭಿನಯಿಸಿದ್ದು, ಅವರ ಅಭಿನಯಕ್ಕೂ ಉತ್ತಮ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಭಾವನಾತ್ಮಕ ಕತೆ, ಆಕ್ಷನ್, ಬಲಿಷ್ಠ ಪಾತ್ರಗಳು ಮತ್ತು ದಳಪತಿ ವಿಜಯ್ ಅವರ ಪರದೆ ಮೇಲಿನ ಪ್ರಭಾವದಿಂದ ಜನನಾಯಕನ್ ಮೊದಲ ವಾರಾಂತ್ಯದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಯಶಸ್ಸಿನತ್ತ ಸಾಗುತ್ತಿದೆ. ನೋಡಿದ್ರಲ್ಲ, ದಳಪತಿ ವಿಜಯ್ ಅವರು ಅಭಿನಯಿಸಿದ ಜನನಾಯಕನ್ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಅಬ್ಬರ ಮಾಡಿದೆ, ಎಷ್ಟು ಎಲ್ಲ ಗಳಿಕೆ ಮಾಡಿದೆ ಅಂತ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.